ಪ್ರದೇಶದಾಗ ಅವನತಿ ಅಂತ ತಲುಪೈತಿ. ಯೋಗಿ ಆದಿತ್ಯನಾಥ್ ಆಡಳಿತ ನಡೆಯಂಗಿಲ್ಲ, ಅವ್ರ ಬುಲ್ಡೋಸರ್ ಪಂಚರ್ ಆಗ್ಯಾವು ಅನ್ನೋ ರೀತಿ ಮಾತುಗಳು ನಡೆದಿದ್ವು. ಯೋಗಿ ಆದಿತ್ಯನಾಥ್ ಅವರು ಕ್ಲೀನ್ ಹ್ಯಾಂಡ್ ಆಗಿರೋದ್ರಿಂದ ಈ ರೀತಿ ಒಂದು ಭರ್ಜರಿ ಜಯ ಅವ್ರಿಗೆ ಸೇರೈತಿ ನೋಡ್ರಿ. ಯೋಗಿ ಅವ್ರು ಹೇಳಿದ್ದೇನಪ್ಪ ಅಂದ್ರ, ಒಗ್ಗಟ್ಟಿಲ್ಲ ಅಂದ್ರ ನಾವು ನಿರ್ನಾಮ ಆಗ್ತೀವಿ, ಒಗ್ಗಟ್ಟಿದ್ರ ಗೆಲ್ತೀವಿ ಅನ್ನೋದು. ಈ ಒಂದು ಗೆಲುವಿನಿಂದ ಆ ಮಾತು ನಿಜ ಮಾಡಿ ತೋರ್ಸಾರ ಯೋಗಿ ಆದಿತ್ಯನಾಥ್ ಅವರು. ನಮಸ್ಕಾರ ರೀ. ದೇಶದಾಗ ಎಲ್ಲಾರ ಗಮನನು ಮಹಾರಾಷ್ಟ್ರ ಜಾರ್ಖಂಡ್ ಕಡೆ ಐತಿ. ಅಲ್ಲಿ ವಿಧಾನಸಭೆ ಎಲೆಕ್ಷನ್ ರಿಸಲ್ಟ್ ಇವತ್ತು ಅನೌನ್ಸ್ ಆಗೋದೈತಿ. ಅಂದಂಗ ಮಹಾರಾಷ್ಟ್ರದಾಗ NDA ಭರ್ಜರಿಯಾಗಿ ಗೆಲುವನ್ನ ಸಾಧಿಸೈತಿ. ಖರೆ ನಾನ್ ನಿಮಗ ಉತ್ತರ ಪ್ರದೇಶದ ಎಲೆಕ್ಷನ್ ಬಗ್ಗೆ ಹೇಳಕ್ ಬಂದೇನ್ರಿ. ಇವ್ ಎರಡದಕ್ಕಿನ್ನಾನು ಉತ್ತರ ಪ್ರದೇಶದ ಉಪಚುನಾವಣೆ ಭಾರಿ ಮಹತ್ವ ವಹಿಸ್ತೈತಿ ನೋಡ್ರಿ. ಯಾಕಪ್ಪ ಅಂದ್ರ ಉತ್ತರ ಪ್ರದೇಶದಾಗ 9 ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದೈತಿ. ಅದ್ರಾಗೂ ಮುಖ್ಯವಾಗಿ 2 ಪಾಯಿಂಟ್ ಇಲ್ಲಿ ಪ್ರಮುಖ ಪಾತ್ರ ವಹಿಸ್ತಾವು. ಮೊದಲನೇದೇನಪ್ಪ ಅಂದ್ರ 5 ತಿಂಗಳ ಹಿಂದಷ್ಟ ನಡೆದ ಲೋಕಸಭಾ ಎಲೆಕ್ಷನ್ ಒಳಗ ಬಿಜೆಪಿ ಹಿನ್ನಡೆ ಸಾಧಿಸಿತ್ತು. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರ 2025ಕ್ಕ ಉತ್ತರ ಪ್ರದೇಶ ವಿಧಾನಸಭೆ ಎಲೆಕ್ಷನ್ ಅದಾವ. ಒಂದ್ ರೀತಿ ಈ 9 ಉಪಚುನಾವಣೆಗಳು ಅದಕ್ಕ ಅಗ್ನಿ ಪರೀಕ್ಷೆ ಇದ್ದಂಗ ನೋಡ್ರಿ. ಈ ಹಿಂದ ಈ 9 ಕ್ಷೇತ್ರಗಳ ಪೈಕಿ ಬಿಜೆಪಿ 3 ಕ್ಷೇತ್ರದಾಗ ಅಷ್ಟ ಗೆದ್ದಿತ್ರಿ. ಈಗೂನು ಎಲೆಕ್ಷನ್ ನಡೆದ ಮ್ಯಾಲ ಮಾತುಕತೆ ಹೆಂಗ್ ನಡೆದಿದ್ವು ಅಂದ್ರ, ಬಿಜೆಪಿ ಆ 3 ಕ್ಷೇತ್ರ ಉಳಿಸ್ಕೊಂಡ್ರನ ಬಹಳ ದೊಡ್ಡದು. ಯಾಕಪ್ಪ ಅಂದ್ರ ಲೋಕಸಭೆ ಒಳಗನ ರಾಮ ಮಂದಿರ ನಿರ್ಮಾಣ ಆಗಿದ್ದ ಕ್ಷೇತ್ರ ಅಯೋಧ್ಯೆ ಒಳಗನ ಕಾಂಗ್ರೆಸ್ ಗೆದ್ದೈತೆ ಅಂದ್ರ, ಬಿಜೆಪಿ ಉತ್ತರ ಪ್ರದೇಶದಾಗ ಅವನತಿ ಅಂತ ತಲುಪೈತಿ. ಯೋಗಿ ಆದಿತ್ಯನಾಥ್ ಆಡಳಿತ ನಡೆಯಂಗಿಲ್ಲ, ಅವ್ರ ಬುಲ್ಡೋಸರ್ ಪಂಚರ್ ಆಗ್ಯಾವು ಅನ್ನೋ ರೀತಿ ಮಾತುಗಳು ನಡೆದಿದ್ವು. ಇನ್ನ ಈ 9 ಕ್ಷೇತ್ರ ಒಳಗ ಬಿಜೆಪಿ 2ರಿಂದ 3 ಕ್ಷೇತ್ರ ಗೆದ್ರ ಬಹಳ ದೊಡ್ಡದು ಅನ್ನೋ ರೀತಿಯಂತ ವಿಶ್ಲೇಷಣೆ ನಡೆದಿದ್ವು. ಈ 9 ಕ್ಷೇತ್ರದೊಳಗ ಬಿಜೆಪಿ ಬರೋಬ್ಬರಿ 7 ಕ್ಷೇತ್ರಗಳನ್ನ ಗೆದ್ದೈತಿ. ಲೋಕಸಭೆ ಒಳಗಿನ ಹಿನ್ನಡೆಯನ್ನ ರಾಹುಲ್ ಗಾಂಧಿಯಿಂದ ಹಿಡಿದು ಕಾಂಗ್ರೆಸ್ ಮುಖಂಡರು ಎಲ್ಲರೂ ಹಾಡ್ಕೊಂಡು ಹೇಳಿದ್ರು. ಉತ್ತರ ಪ್ರದೇಶದಾಗ ಕೆಲಸ ಮಾಡೋರ್ನ ಗೆಲ್ಲಿಸ್ತಾರ ಮಂದಿ ಚಾನೇರಾಗ್ಯಾರ, ಇಲ್ಲಿ ಯಾರು ಕೋಮುವಾದ ಮಾತಾಡೋರಿಗೆ ಓಟ್ ಹಾಕೋದಿಲ್ಲ ಅನ್ನೋ ತರ ದೊಡ್ಡ ಗಂಟ್ಲಲ್ಲಿ ಹೇಳಿದ್ರು. ಈ ಒಂದು ರಿಸಲ್ಟ್ ಅವ್ರ ಎಲ್ಲರ ಬಾಯಿಗೆ ಬೀಗ ಹಾಕೈತ್ ನೋಡ್ರಿ. ಇನ್ನ ಈ 9 ಕ್ಷೇತ್ರದ ಉಪಚುನಾವಣೆ ನಡೆಯಕತ್ತಿದ ಸಂದರ್ಭದಾಗ ಎಲ್ಲರ ಬಾಯಾಗ ಒಂದೇ ಮಾತಿತ್ತು, OBC ಮತ್ತ ಮುಸ್ಲಿಮ್ರ ಓಟ ಯೋಗಿ ಆದಿತ್ಯನಾಥ್ ಸರ್ಕಾರ ಅಂದ್ರ ಬಿಜೆಪಿಗೆ ಬರೋದಿಲ್ಲ, ಅವರು ಕೋಮು ದ್ವೇಷ ಮಾಡೋದ್ರಿಂದಾನ ಅವರು ಸೋಲ್ತಾರ, ಅವ್ರು ಗೆಲ್ಲೋದು ಬಹಳ ಕಠಿಣ ಐತಿ, ಗೆಲ್ಲೋದಿರ್ಲಿ ಅಟ್ಲೀಸ್ಟ್ 1-2 ಸೀಟರೇ ಗೆಲ್ತಾರೋ ಇಲ್ಲೋ ಅನ್ನೋದು ಡೌಟ್ ಐತಿ ಅನ್ನೋ ರೀತಿ ಮಾತು ಬಂದಿತ್ತು. 2-3 ಸೀಟ್ ಗೆಲ್ಲೋದನ್ನ ಕಷ್ಟ ಐತಿ, ಇನ್ನು 9 ಎಲ್ಲಿ ಗೆಲ್ತಾರ ಅನ್ನೋ ರೀತಿ ಮಾತುಗಳನ್ನ ಸಮಾಜವಾದಿ ಪಾರ್ಟಿಯ ನಾಯಕ ಅಖಿಲೇಶ್ ಯಾದವ್ ಮಾತಾಡಿದ್ರಿ. ಅದ ಸಮಾಜವಾದಿಗೆ 2 ಕ್ಷೇತ್ರದಾಗ ಗೆಲುವು ಸಿಕ್ಕ್ರ ಬಿಜೆಪಿಗೆ ಒಟ್ಟು 7 ಕಡೆ ಗೆಲುವು ಸಿಕ್ಕೈತ್ ನೋಡ್ರಿ. 2025ರಾಗ ನಡೆಯೋ ಉತ್ತರ ಪ್ರದೇಶ ವಿಧಾನಸಭೆ ಎಲೆಕ್ಷನ್ಗ ಮೊದಲನೇ ಮೆಟ್ಲು ಹತ್ಯಾರ ಯೋಗಿ ಆದಿತ್ಯನಾಥ್ ಅವರು. ಅಂದಂಗ ಇದೆಲ್ಲ ಸಾಧ್ಯ ಆಗಿದ್ ಎಲ್ಲಿ ಅಂದ್ರ, ಬಟೆಂಗೆ ತೋ ಕಟೆಂಗೆ ಅನ್ನೋ ಮಾತನ್ನ ಯೋಗಿ ಅವ್ರು ಹೇಳಿದ್ಮೇಲೆ. ಯೋಗಿ ಅವ್ರು ಹೇಳಿದ್ದೇನಪ್ಪ ಅಂದ್ರ, ಒಗ್ಗಟ್ಟಿಲ್ಲ ಅಂದ್ರ ನಾವು ನಿರ್ನಾಮ ಆಗ್ತೀವಿ, ಒಗ್ಗಟ್ಟಿದ್ರ ಗೆಲ್ತೀವಿ ಅನ್ನೋದು. ಒಗ್ಗಟ್ಟಾಗಿನ 7 ಕಡೆ ಗೆದ್ದಾರ ನೋಡ್ರಿ. ಇನ್ನ ಈ ಒಂದು ಮಾತು ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಇದಕ್ಕ ವಿರೋಧ ಪಕ್ಷಗಳು ಬ್ಯಾರೆ ಬೇರೆ ಅರ್ಥ ಕೊಡಕ್ಕೂ ಟ್ರೈ ಮಾಡಿದ್ರು. ಆದ್ರ ಈ ಒಂದು ಗೆಲುವಿನಿಂದ ಆ ಮಾತು ನಿಜ ಮಾಡಿ ತೋರ್ಸಾರ ಯೋಗಿ ಆದಿತ್ಯನಾಥ್ ಅವರು. ಇನ್ನ ಲೋಕಸಭಾ ಎಲೆಕ್ಷನ್ ಒಳಗ ಬಿಜೆಪಿಗೆ ಹಿನ್ನಡೆ ಆಗಿದ್ಯಾಕ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲಾನು ಒಂದು ಮಾಹಿತಿಯನ್ನ ತಗೊಂಡು ಈ ಒಂದು ಉಪಚುನಾವಣೆಯಲ್ಲಿ ಆ ರೀತಿ ತಪ್ಪುಗಳು ಆಗದೆ ಇರೋ ತರ ನೋಡ್ಕೊಂಡಾರ. ಇನ್ನ ಬಿಜೆಪಿಯ ಸ್ಥಳೀಯ ಮುಖಂಡರು ಆ ಊರಾಗ ಯಾರ್ಯಾರು ಲೋಕಸಭಾ ಎಲೆಕ್ಷನ್ ಒಳಗ ಮತ ಚಲಾಯಿಸಿಲ್ಲೋ ಅವ್ರನ್ನೆಲ್ಲ ಕರ್ಕೊಂಡು ಬಂದ ಈ ಸಲ ಉಪಚುನಾವಣೆಗೆ ಮತ ಹಾಕುವಂಗ ನೋಡ್ಕೊಂಡಾರ. ಯಾವುದೇ ರೀತಿ ಲೋಕಸಭೆ ಒಳಗೆ ನಡೆದಂತ ತಪ್ಪುಗಳು ಈಗ ರಿಪೀಟ್ ಆಗಲ್ದಂಗೆ ನೋಡ್ಕೊಂಡಾರ ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರು. ಅದಕ್ಕೆಲ್ಲಾನು ಗೈಡ್ ಮಾಡಿದವರ ಯೋಗಿ ಆದಿತ್ಯನಾಥ್ ಅವರು. ಇನ್ನು ವಿರೋಧ ಪಕ್ಷದವರಂತೂ ಎಷ್ಟು ಬೇಕಷ್ಟು ಜಾತಿ ವಿಷ ಬೀಜ ಬಿತ್ತಿದ್ರು. ಆ ಎಲ್ಲಾ ವಿಷ ಬೀಜಗಳನ್ನ ಬಿತ್ತಿದ್ರ ಪರಿಣಾಮವಾಗಿ ಸೋಲ್ತಾರನ್ನೋ ಮಾತುಗಳು ಇದ್ವು. ಖರೆ ಒಂದು ಕಪ್ಪು ಚುಕ್ಕೆ ಇಲ್ದ ಭ್ರಷ್ಟಾಚಾರದ ಆರೋಪ ಇಲ್ದ ಯೋಗಿ ಆದಿತ್ಯನಾಥ್ ಅವರು ಕ್ಲೀನ್ ಹ್ಯಾಂಡ್ ಆಗಿರೋದ್ರಿಂದ ಈ ರೀತಿ ಒಂದು ಭರ್ಜರಿ ಜಯ ಅವ್ರಿಗೆ ಸೇರೈತ್ ನೋಡ್ರಿ. ಈ 9 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರ ಗೆಲ್ಲೋದ್ರ ಮುಖಾಂತರ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಅವನತಿಗೆ ಬಂದಿಲ್ಲ, ಅವ್ರ ವರ್ಚಸ್ಸ ಒಂದ್ ಸ್ವಲ್ಪ ಕಡಿಮೆ ಆಗಿಲ್ಲ ಅನ್ನೋದು ಪ್ರೂವ್ ಆಗೈತಿ.
ಇನ್ನ 2025ರಾಗ ನಡೆಯೋ ಉತ್ತರ ಪ್ರದೇಶ ವಿಧಾನಸಭೆ ಎಲೆಕ್ಷನ್ ಒಳಗ ಬಿಜೆಪಿ ಭರ್ಜರಿಯಾಗಿ ಗೆಲ್ತೈತಿ ಅಂತ ಸೂಚನೆ ಕೊಟ್ಟೈತಿ ಈ ಒಂದು ಉಪಚುನಾವಣೆ. ನೋಡ್ರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಇನ್ನ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.